I would like to thank Narayan Gowda sir very much for inviting me for this talk. ಸೊ ಇವತ್ತು ನನಗೆ ಆ್ಯಕ್ಚುಲಿ ಹುಣಸೆಹಣ್ಣು ಬಗ್ಗೆ ಮಾತಾಡಬೇಕಂತ ಹೇಳಿದರು ಸರ್, ಆದರೆ ಆಲ್ರೆಡಿ ಕಲ್ಪನಾ ಮೇಡಮ್ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಏನಾದರೂ ನಿಮಗೆ ಇಂಟ್ರ್ಯಾಕ್ಷನ್ಸ್ ಇದ್ದರೆ ಮಾಡ್ಬೋದು. ಸೊ ಜಾಮೂನ್ ಫ್ರೂಟ್ ಬಗ್ಗೆ ನೀವು ಸ್ವಲ್ಪ ಅದನ್ನು ಮಾತಾಡಿ ಅಂತ ಹೇಳಿದರು ಸರ್. ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಏನೇನು ಪೌಷ್ಟಿಕಾಂಶ ಇದೆ, ಎಷ್ಟು ಔಷಧೀಯ ಗುಣಗಳಿದೆ, ಅದೆಲ್ಲ ಅದನ್ನ ನಿಮ್ಗೆ ಹೇಳ್ತೇನೆ. ಅದರಿಂದನೇ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಏನೇನು ಮಾಡಬಹುದು ಅಂತಲೂ ಸ್ವಲ್ಪ ಐಡಿಯಾಸ್ ಕೊಡ್ತೀನಿ. ಸೊ ನಿಮ್ಗೆ ಮತ್ತೆ ಇಂಟ್ರೆಸ್ಟ್ ಇದ್ದರೆ ನೀವು ಮತ್ತೆ ನಮ್ಮ ಹತ್ರ ಬರಬಹುದು. ಏನಂತ, ಕರ್ನಾಟಕದಲ್ಲಿ ತೋಟಗಾರಿಕಾ ಬೆಳೆಗಳು ಸಾಕಷ್ಟು ಬೆಳೀತಾ ಇದ್ದಾರೆ. ಸೊ ಆದರೆ ನಾವು ಏನು ಆಗ್ತಾ ಇದೆ ಅಂದರೆ ನಮಗೆ ಶೇಖರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಸುಮಾರು 80ರಿಂದ 90% ತೇವಾಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಶೇಖರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ನೋಡ್ತಾ ಇರಬಹುದು, ಮ್ಯಾಂಗೋ ಸೀಸನ್ ಇದೆ ಈಗ, ಆದರೆ ರೈತರಿಗೆ ಅದು ಒಂದೊಂದು ಸಲ ರೇಟ್ ಕಡಿಮೆ ಇರುತ್ತೆ ಅಂತ ಅವ್ರು ಹಾರ್ವೆಸ್ಟ್ ಮಾಡಲಿಕ್ಕೂ ಹೋಗೋದಿಲ್ಲ. ಯಾಕಂದರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಶೇಖರಣೆ ಮಾಡೋಕ್ಕಾಗೋದಿಲ್ಲ. ಅದೇ ನಾವು ವ್ಯಾಲ್ಯೂ ಅಡಿಷನ್ ಮಾಡಿದಾಗ, ಅಂದರೆ ಮೌಲ್ಯವರ್ಧನೆ ಮಾಡಿದಾಗ, ಅದನ್ನು ನಾವು 1 ವರ್ಷದವರೆಗೂ ಸಹ ಶೇಖರಣೆ ಮಾಡಬಹುದು. ಸೊ ಅದಕ್ಕೋಸ್ಕರ ತೋಟಗಾರಿಕೆ ಬೆಳೆಗಳು ರೈತರಿಗೆ ಸಾಕಷ್ಟು ಬೆಂಬಲ ಕೊಡ್ತಾ ಇದೆ. ಆದರೆ ಅದು ಶೇಖರಣೆ ಮಾಡೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಜಾಸ್ತಿ ಇದೆ. ಸಿ ಜೀವಸತ್ವ ಇರುವ ಹಣ್ಣುಗಳು ಕಡಿಮೆ ರೇಟಲ್ಲಿ ಸಿಗುವಂಥದ್ದಂದರೆ ಸೀಬೆಕಾಯಿ ಸಿಗ್ತಾ ಇದೆ, ಹಾಗೆ ನೆಲ್ಲಿಕಾಯಿ ಇದೆ. ಅದ್ರ ಜೊತೆ ಈಗ ತಾನೇ ಮೇಡಮ್ ಹೇಳಿದರು, ಟ್ಯಾಮ್ರಿಂಡ್, ಹುಣಸೆ ಹಣ್ಣಲ್ಲೂ ಸಾಕಷ್ಟು ವಿಟಮಿನ್ ಸಿ ಇದೆ. ಇದೆಲ್ಲ ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಇದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿರುತ್ತೆ. ಹಾಗೂ ಪ್ರತಿದಿನ 100 ಗ್ರಾಮ್ ಹಣ್ಣಾದರೂ ಇರಬೇಕು. ಸೊ ಈಗ ನೇರಳೆ ಹಣ್ಣಿನ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರು ಹಿತ್ತಲ್ಮನಿ ಸರ್. ಸೊ ನಮಗೆ ಬಿಳಿ ನೇರಳೆ ಇದೆ ಅಂತಲೇ ಗೊತ್ತಿರಲಿಲ್ಲ. ನಾವು ಬರೀ ಈ ನೇರಳೆ ಹಣ್ಣಿನ ಬಗ್ಗೆನೇ ನಾವು ಸಾಕಷ್ಟು ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ನಲ್ಲಿ ಎಲ್ಲ ನಾವು ಸಾಕಷ್ಟು ಹೇಳ್ತಿದ್ವಿ. ಆದರೆ ಈಗ ಬಿಳಿ ನೇರಳೆ ಹಣ್ಣು ಇದೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೂ ನನಗೆ ಕೆಲಸ ಮಾಡಬೇಕಂತ ಸ್ವಲ್ಪ ಆಸಕ್ತಿ ಸಿಕ್ಕಿದೆ. ಸೊ ಅದು ನಮಗೂ ಅದು ಅವೈಲೇಬಲ್ ಇದ್ದರೆ ನಾವು ಮಾಡಬಹುದು. ಸೊ ನೇರಳೆ ಹಣ್ಣು ಏನಂದರೆ 2 ವೆರೈಟೀಸ್ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ. ಒಂದು ಚಿಕ್ಕ ವೆರೈಟಿ ಅಂದರೆ ನಾಟಿ ಅಂತ ಹೇಳ್ತೀವಿ, ಇನ್ನೊಂದು ಹೈಬ್ರಿಡ್. ಓಕೆ, ಹೈಬ್ರಿಡ್ಸ್ ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ಜನರಿಗೆ ನೇರಳೆ ಹಣ್ಣು ಸಿಗ್ತಾ ಇದೆ ತಿನ್ನಲಿಕ್ಕೆ. ಇಲ್ಲದೇ ಇದ್ದರೆ ಇನ್ನು ತುಂಬ ಕಡಿಮೆ ಸಿಗ್ತಾ ಇತ್ತು. ಇಳುವರಿ ಜಾಸ್ತಿ ಆಗ್ತಿದೆ, ಹಾಗೂ ನಮಗೆಲ್ಲ ಕನ್ಸ್ಯೂಮರ್ಸ್ಗೆ ಅಂದರೆ ಜನರಿಗೆ ತಿನ್ನಲಿಕ್ಕೆ ಸಾಕಷ್ಟು ಸಿಗ್ತಾ ಇದೆ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಅಥವಾ ಕಾಮನ್ನಾಗಿ ಜಾಸ್ತಿ ಸಿಗ್ತಾ ಇಲ್ಲ, ಎಲ್ಲೆಲ್ಲೋ ಸಿಗ್ತಾ ಇದೆ. ಅಂದರೆ ಸಾಕಷ್ಟು ರೈತರು ಮೋಸ್ಟ್ಲಿ ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ. ಅದನ್ನು ಇದೇ ಥರ ಅವಾಗೇ ಹೇಳ್ತಿರಲ್ಲ, ದೊಡ್ಡ ಮರ ಇರುತ್ತೆ, ಪ್ರಾಬ್ಲಮ್ ಆಗ್ತಿದೆ ಅಂತ. ಆದರೆ ಅದು ಶೇಖರಣೆ ಮಾಡಿ ರೈತರ ಮಟ್ಟದಲ್ಲೇ ನಾವು ವ್ಯಾಲ್ಯೂ ಅಡಿಷನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಅದನ್ನು ಶೇಖರಣೆ ಮಾಡಲಿಕ್ಕೂ ನಾವು ಯೋಚನೆ ಮಾಡಬಹುದು. ಸೊ ನೇರಳೆ ಹಣ್ಣು ಡೈರೆಕ್ಟ್ ಹಾಗೆ ತಿನ್ಬಹುದು, ಅಥವಾ ನಾವು ಜ್ಯೂಸ್ ಮಾಡಿ ಇನ್ನೂ ಸಹ ಕುಡಿಬಹುದು. ಈಗ ಸಾಕಷ್ಟು ಹೈಬ್ರಿಡ್ಸ್ ಅಂತ ಹೇಳ್ದೆ ಅಲ್ಲ, ಅದರಲ್ಲಿ ಆಸ್ಟಿಂಜೆನ್ಸಿ ಅಂದರೆ ಒಗರ್ತನ ಅದು ಕಡಿಮೆ ಇರುತ್ತೆ ಹೈಬ್ರಿಡ್ಸಲ್ಲಿ. ಸೊ ಅದರಿಂದ ಜ್ಯೂಸ್ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಏನಂದರೆ ಸುಮ್ಮನೆ ಜ್ಯೂಸ್ ಮಾಡಿ ಮನೆ ಮಟ್ಟದಲ್ಲಿ ಕುಡಿಬಹುದು ಅಂದರೆ ಏನೂ ಇದು ಹಾಳಾಗೋದಿಲ್ಲ, ಫರ್ಮೆಂಟೇಷನ್ ಆಗೋದಿಲ್ಲ. ಅಂದರೆ ಹುಳಿ ಆಗೋದು ಅಂತ ಹೇಳ್ತೀವಲ್ಲ, ಅದು ಫರ್ಮೆಂಟೇಷನ್ ಆಗೋದಿಲ್ಲ. ನಾವು ಸುಮ್ಮನೆ ಮನೆ ಮಟ್ಟದಲ್ಲಿ ಆವಾಗಿಂದ ಅವಾಗಿ ಮಾಡಿ ಸೇರ್ ಮಾಡಬಹುದು. ಆದರೆ ಎಂಟ್ರಪ್ರಿನರ್ ಆಗಬೇಕಂದ್ರೆ ನೀವು ಶೇಖರಣೆ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶೇಖರಣಾ ವಸ್ತುಗಳು ಅಂದರೆ ಪ್ರಿಸರ್ವೇಟಿವ್ಸು ಹಾಕಬೇಕಾಗುತ್ತೆ. ಆದಷ್ಟು ಜಾಸ್ತಿ ಪ್ರಿಸರ್ವೇಟಿವ್ಸ್ ರಹಿತ ಪದಾರ್ಥಗಳು ಮಾಡಿದ್ರೇ ಒಳ್ಳೆಯದು. ಈಗ ಇದು ನೇರಳೆ ಹಣ್ಣಿದೆ, ನೇರಳೆ ಹಣ್ಣಿನ ಸ್ಕ್ವಾಶ್ ಮಾಡಿದಾಗ ನಾವು ಜಾಸ್ತಿ ದಿನ ಇಡಬಹುದು. ಜ್ಯೂಸ್ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ, ಸ್ಕ್ವಾಶ್ ಇಡಬಹುದು. ಯಾಕಂದರೆ ಸ್ಕ್ವಾಶಲ್ಲಿ ಜಾಸ್ತಿ ಸಕ್ಕರೆ ಪ್ರಮಾಣ ಇರುತ್ತೆ, ಅದಕ್ಕೋಸ್ಕರ ನಾವು ಜಾಸ್ತಿ ದಿನ ಶೇಖರಣೆ ಮಾಡ್ಬೋದು. ಸೊ ಇದರಲ್ಲಿ ಒಂದು ನೇರಳೆ ಹಣ್ಣಿನ ಮರ ಇದ್ರೇನೂ ಸಹ ಅದು ಸಾಕಷ್ಟು ತುಂಬ ಹಣ್ಣು ಬಿಡುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸಾಕಷ್ಟು ಜನ ಸುಮ್ಮನೆ ಕೆಳಗಡೆ ಹಾಗೆ ವೇಸ್ಟ್ ಆಗ್ತಾ ಇದೆ. ಆದರೆ ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನು ವೇಸ್ಟ್ ಮಾಡಬಾರ್ದು. ದಿನನಿತ್ಯ ಆಹಾರ ಕ್ರಮದಲ್ಲಿ ಅದು ಸಹ ಇರಬೇಕು ಅಂತ. ಈಗಿನ ಜನ್ರೇಷನ್ ನೋಡಿದ್ರೆ ಚಿಕ್ಕ ಮಕ್ಕಳು ಆ ಕಲರ್ ನೋಡಿನೇ ಬೇಡ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿ ಕೊಡಿದಾಗ ಚಿಕ್ಕ ಮಕ್ಕಳು ಸಹ ಸೇವಿಸೋ ಥರ ನಾವು ಆ ಥರ ಯೂಸ್ ಮಾಡಿದ್ರೇ ಅದು ಗೊತ್ತಾಗೋದು. ಸೊ ಇದರಲ್ಲಿ ಮುಖ್ಯವಾಗಿ ನೋಡಿದ್ರೆ ಇಲ್ಲೂ ನಾವು ಕಬ್ಬಿಣಾಂಶ ಜಾಸ್ತಿ ಇದೆ, ಹಾಗೂ ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಆ ಕಲರ್ ಇದೆ ಅಲ್ಲ, ಆ ಕಲರ್ ನಾವು ರೆಸರ್ವಟಾಲ್ ಅನ್ನುವ ಒಂದು ಅಂಶ ಆ ಕಲರ್ನಲ್ಲಿರುತ್ತೆ. ಬ್ಲೂ ಕಲರ್ ಬರುತ್ತಲ್ಲ, ಬ್ಲೂ ಅಥವಾ ಪರ್ಪಲ್ ಕಲರ್, ಅದು ರೆಸರ್ವೆಟಾಲ್ ಅನ್ನುವ ಒಂದು ಅಂಶ. ಅದರಿಂದ ನಮ್ಮಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯಕಾರಿ ಆಗಿರುತ್ತೆ. ಸೊ ನಾವು ನಮ್ಮ ಕ್ಲಾಸ್ಗಳಲ್ಲಿ ಎಲ್ಲ ಕಡೆ ನಾವು ಹೇಳ್ತಾ ಇರ್ತೀವಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ತಗೋಬೇಕು ನಮ್ಮ ಆಹಾರ ಕ್ರಮದಲ್ಲಿ ಅಂತ. ನೇರಳೆ ಹಣ್ಣಿನಂತಹ ಒಂದು ಹಣ್ಣಿನ ಸೇವನೆ ಮಾಡಿದ್ರೆ ನಮಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಸೊ ಇದು ಏನಂದರೆ ತುಂಬ ನಿದ್ದೆ ಕೆಡುವಿಕೆ ಇದ್ದರೆ, ಅಥವಾ ಅತಿಸಾರ ಆಗ್ತಾ ಅಂದರೆ ಲೂಸ್ ಮೋಷನ್ಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅಂಥ ಟೈಮಲ್ಲಿನೂ ನಾವು ನೇರಳೆ ಹಣ್ಣಿನ ಸೇವನೆ ಮಾಡಿದ್ರೆ ಅದು ನಮಗೆ ಸಹಾಯಕಾರಿಯಾಗಿರುತ್ತೆ. ಅದೇ ರೀತಿ ಅದರದ್ದು ಎಲೆ
ಎಲೆಗಳು ಸೇವನೆ ಮಾಡಿದ್ರೆ, ಎಲೆಗಳ ಕಷಾಯ ಕುಡಿದ್ರೆ ಅದು ಸಹ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರ್ತದೆ. ಹಾಗೆಯೇ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳ್ತೀವಿ, ಇದು ಗಮ್ಸ್ನಲ್ಲಿ ರಕ್ತ ಬರೋದು, ಅದೆಲ್ಲ ಹಲ್ಲಿನ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಜಾಸ್ತಿ ಆಗುತ್ತೆ. ಅಂಥ ಟೈಮಲ್ಲಿ ನೇರಳೆ ಹಣ್ಣಿನ ಎಲೆಯ ಕಷಾಯ ಮಾಡ್ಕೊಂಡು ಕುಡಿದ್ರೆ, ಅಥವಾ ಆ ಎಲೆಗಳನ್ನೇ ನಾವು ಸ್ವಲ್ಪ ಚೀವ್ ಮಾಡಿದ್ರೆ ಅಥವಾ ಅದು ತಿಂದರೆ ಅದು ಕಡಿಮೆ ಆಗುತ್ತೆ ಅಂತ. ಮಧುಮೇಹ ಕಾಯಿಲೆ ಅಂತೂ ಎಲ್ಲರಿಗೂ ಗೊತ್ತಿದೆ, ಇಂಡಿಯಾ ಇಸ್ ದ ಕ್ಯಾಪಿಟಲ್ ಫಾರ್ ಡಯಾಬಿಟೀಸ್. ಸೊ ಅಂಥ ಸಮಯದಲ್ಲಿ ಡಯಾಬಿಟೀಸ್ ಪೇಷಂಟ್ಸ್ ಇರ್ತಾರಲ್ಲ, ಡಯಾಬಿಟಿಕ್ ಪೇಷಂಟ್ಸ್ ಅಂಥವರು ಏನು ಚಿಂತೆ ಮಾಡದೆ ನೇರಳೆ ಹಣ್ಣಿನ ಸೇವನೆ ಮಾಡಿದ್ರೆ ಅವ್ರಿಗೆ ಇದು ಫ್ರೂಟ್ಸ್ ಚಾಯ್ಸ್ ಅಷ್ಟು ಇರೋದಿಲ್ಲ. ಈಗ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಜಾಸ್ತಿ ತಿನ್ನಲಿಕ್ಕಾಗಲ್ಲ, ಬಾಳೆಹಣ್ಣು ತಿನ್ನೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನೇರಳೆ ಹಣ್ಣಿನ ಸೇವನೆ ಮಾಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು. ಅದು ರಕ್ತದ ಪ್ರಮಾಣ ಏನಿದೆಯಲ್ಲ ಅದು ಒಂದು ಸಮತೋಲನದ ಪ್ರಮಾಣದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ, ಅಂದರೆ ಬೇರೆ ಆಹಾರಗಳ ಜೊತೆ ಬರೀ ನೇರಳೆ ಹಣ್ಣಲ್ಲ, ಹಣ್ಣುಗಳ ಪೈಕಿ ನೇರಳೆ ಹಣ್ಣು ಸೇವನೆ ಮಾಡಿದ್ರೆ ಒಳ್ಳೆಯದು ಇದು ಡಯಾಬಿಟಿಸ್ ಪೇಷಂಟ್. ಹಾಗೆಯೇ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೂ ಜಾಸ್ತಿ ಇದೆ. ಅಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಜಾಸ್ತಿ ಆಗ್ತಿದ್ದಾರೆ, ಸಾಕಷ್ಟು ಮೂವ್ಮೆಂಟ್ ಇರೋದಿಲ್ಲ, ಅಂಥವರಲ್ಲಿ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇಂತಹ ವೆರೈಟಿಯ ಫ್ರೂಟ್ಸ್ ಅಂದರೆ ಸಾಕಷ್ಟು ಪರ್ಪಲ್, ಆರೆಂಜ್, ರೆಡ್ ಕಲರ್ ಫ್ರೂಟ್ಸ್ ಜಾಸ್ತಿ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಂದ್ರೂ ನೇರಳೆ ಹಣ್ಣಿನ ಸೇವನೆ ಚೆನ್ನಾಗಿ ಮಾಡ್ಬೋದು. ಈಗ ಮೌಲ್ಯವರ್ಧನೆ ಅಂದಾಗ ಮೌಲ್ಯವರ್ಧಿತ ಉತ್ಪನ್ನಗಳು ಅಂದರೆ ಸಿಂಪಲ್ ಆಗಿ ಮಾಡಬೇಕಂದ್ರೆ, ಈಗ ಹಣ್ಣು ಡೈರೆಕ್ಟ್ ತಿಂದರೆ ಕೆಲವರಲ್ಲಿ ಥ್ರೋಟ್ ಇಚ್ಚಿಂಗು, ಅಲರ್ಜಿ ಅದೆಲ್ಲ ಇರುತ್ತೆ. ಅಂಥ ಸಮಯದಲ್ಲಿ ಹಣ್ಣುಗಳನ್ನ ಸ್ವಲ್ಪ ಬ್ಲ್ಯಾಂಚ್ ಮಾಡಿ, ಅಂದರೆ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ತೊಳೆದ್ಬಿಟ್ಟು ಅದಾದ ನಂತರ ನಾವು ಜ್ಯೂಸ್ ಮಾಡಿದ್ರೆ ಈ ಥರ ಮಾಡಿಕೊಟ್ರೆ ಅಂದರೆ ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈ ಜ್ಯೂಸ್ನ ನಾವು ಜಾಸ್ತಿ ಶೇಖರಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಸ್ಕ್ವಾಶ್ ಮಾಡ್ಬೋದು. ಸ್ಕ್ವಾಶ್ ಮಾಡಿದ್ರೆ 6 ತಿಂಗಳವರೆಗೂ ನಾವು ಶೇಖರಣೆ ಮಾಡಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೇನು ಸಾಕಷ್ಟು ದಿನ ಇಡ್ಬೋದು. ಅಂದರೆ ಸೀಸನ್ನಲ್ಲಿ ಕಡಿಮೆ ರೇಟಲ್ಲಿ ಸಿಕ್ಕಾಗ ನಾವು ಸ್ಕ್ವಾಶ್ಗಳು ಮಾಡಿ ಇಟ್ಕೋಬೇಕು. ಇದು ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇದೆ ಸ್ಕ್ವಾಶ್. ಅಂದರೆ ಸ್ಕ್ವಾಶ್ ಅಂದರೆ ಒನ್ ಪೋರ್ಷನ್ ಸ್ಕ್ವಾಶ್ ತೊಗೊಂಡ್ರೆ 3ರಿಂದ 4 ಪೋರ್ಷನ್ರಷ್ಟು ನೀರು ಹಾಕಬೇಕು. ಸೊ ಆ ಥರನೂ ಮಾಡಿಕೊಂಡ್ರೆ ಇದು 1 ವರ್ಷದವರೆಗೂ ಶೇಖರಣೆ ಮಾಡ್ಬೋದು. ಸೊ ಇದಲ್ಲದೆ ನೇರಳೆ ಹಣ್ಣಿನ ಬೀಜದ ಪುಡಿ, ಅದರಲ್ಲೂ ಸಹ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದೆ. ಅಂದರೆ ಅವಾಗೇ ಹೇಳಿದೆ ಅಲ್ಲ, ಡಯಾಬಿಟಿಸ್ ಮೆಲೈಟಸ್ ಅಂದರೆ ಸಕ್ಕರೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿಕ್ಕೂ ಸಹಾಯಕಾರಿಯಾಗಿರುತ್ತೆ. ಬೀಜಗಳು ಸಿಗುತ್ತೆ ಅಲ್ಲ, ಅದನ್ನು ಒಣಗಿಸ್ಬಿಟ್ಟು ಅದು ಹಾಗೆ ಮಿಕ್ಸಿಗೆ ಹಾಕಿದ್ರೆ ಪೌಡರ್ ಆಗೋದಿಲ್ಲ, ಅದನ್ನು ಕ್ರಷ್ ಮಾಡಿಬಿಟ್ಟು ಅಂದರೆ ಜಜ್ಜಿಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಮನೆ ಮಟ್ಟದಲ್ಲಿ ಪೌಡರ್ ಮಾಡಿಕೊಂಡು, ಆ ಪೌಡರ್ ಸಹ ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ, ಅಂದರೆ ಚಪಾತಿ ಮಾಡ್ತೀವಿ ಅಥವಾ ರೊಟ್ಟಿ ಮಾಡ್ತೀವಿ, ಮುದ್ದೆ ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಸ್ವಲ್ಪ ಪೌಡರ್ ಹಾಕ್ಕೊಂಡು ಶುಗರ್ ಪೇಷಂಟ್ಸ್ ಅಥವಾ ಡಯಾಬಿಟಿಸ್ ಪೇಷಂಟ್ಸ್ ಅಥವಾ ಒಬೇಸ್ ಪೇಷಂಟ್ಸ್ ಇರ್ತಾರೆ, ಒಬೇಸಿಟಿ ತೂಕ ಹೆಚ್ಚಾಗಿರೋರು ಇರ್ತಾರೆ ಮನೆಗಳಲ್ಲಿ ಅಂತ ಅಂದ್ಕೊಳ್ಳಿ, ಅಂಥವರಲ್ಲಿ ಬೀಜದ ಪುಡಿಯ ಸೇವನೆ ಮಾಡಿದ್ರೇನೂ ಸಹ ಅದು ಸಹಾಯಕಾರಿಯಾಗಿರುತ್ತೆ. ಸೊ ಈ ಥರ ನಾವು ಸಾಕಷ್ಟು ವೆರೈಟೀಸಲ್ಲಿ ಮಾಡ್ಕೋಬೋದು ನೇರಳೆ ಹಣ್ಣಿನ ಪ್ರಾಡಕ್ಟ್ಸು. ಆ್ಯಕ್ಚುಲಿ ನಾನು ಇದು ಸಂಶೋಧನೆಗೋಸ್ಕರ ನಾನು ಈ ಪ್ರಾಡಕ್ಟ್ಸ್ ಮಾಡಿಲ್ಲ. ಸೊ ಇನ್ಮೇಲೆ ಏನಾದರೂ ನಾನು ಸಂಶೋಧನೆ ತಗೊಳ್ಳೋಣ ಅಂತ ನನಗೆ ಇಂಟ್ರೆಸ್ಟ್ ಬಂತು. ಸೊ ಅದೆರಡು ವೆರೈಟಿ ನೋಡಿಬಿಟ್ಟು ವೈಟ್ ಜಾಮೂನ್ ಮತ್ತು ನೇರಳೆ ಜಾಮೂನ್ ಕಂಪೇರ್ ಮಾಡಿ ನೋಡೋಣ ಏನಿದೆ ಇದರಲ್ಲಿ ಅಂತ ನನಗೂ ಸಹ ಇಂಟ್ರೆಸ್ಟ್ ಬಂತು. ಸೊ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ.